ಇಪಿಎಫ್ಒ ನೌಕರರಿಗೆ ಸಿಹಿ ಸುದ್ದಿ. ಸಂಬಳ ಪಡೆಯುವ ನೌಕರರಿಗಾಗಿ ಇಪಿಎಫ್ಒ 2026ರಲ್ಲಿ 5 ಪ್ರಮುಖ ಬದಲಾವಣೆಗಳನ್ನು ಜಾರಿಗೆ ತಂದಿದೆ. ಕೆಲಸ ಬದಲಾಯಿಸಿದಾಗ ಸ್ವಯಂಚಾಲಿತ ಪಿಎಫ್ ವರ್ಗಾವಣೆ, ಉಮಂಗ್ ಆಪ್ ಮೂಲಕ ಯುಎಎನ್ ಆಕ್ಟಿವೇಶನ್, 2 ದಿನಗಳಲ್ಲಿ ಕ್ಲೈಮ್ ಸೆಟಲ್ಮೆಂಟ್, ಯುಪಿಐ ಮೂಲಕ ಹಣ ಹಿಂಪಡೆಯುವಿಕೆ ಮತ್ತು ಅಂತಿಮ ಹಣ ಹಿಂಪಡೆಯಲು ಆಟೋ ಸೆಟಲ್ಮೆಂಟ್ ಸೌಲಭ್ಯವನ್ನು ವಿಸ್ತರಿಸಲಾಗಿದ್ದು, ಪಿಎಫ್ ಪ್ರಕ್ರಿಯೆಗಳು ಅತ್ಯಂತ ವೇಗ ಮತ್ತು ಸುಲಭವಾಗಿದೆ. ಹೌದು, ನೌಕರರ ಭವಿಷ್ಯ ನಿಧಿ ಸಂಸ್ಥೆ ತನ್ನ ಕೋಟ್ಯಾಂತರ ಚಂದಾದಾರರಿಗೆ ಸೇವೆಗಳನ್ನು ಇನ್ನಷ್ಟು ವೇಗ, ಸುಲಭ ಮತ್ತು ಪಾರದರ್ಶಕಗೊಳಿಸಲು 2026ರಲ್ಲಿ ಹಲವು ಕ್ರಾಂತಿಕಾರಿ ಬದಲಾವಣೆಗಳನ್ನು ಜಾರಿಗೆ ತಂದಿದೆ. ಕೆಲಸ ಬದಲಾಯಿಸಿದಾಗ ಸ್ವಯಂಚಾಲಿತವಾಗಿ ಪಿಎಫ್ ಹಣ ವರ್ಗಾವಣೆಯಾಗುವುದರಿಂದ ಹಿಡಿದು ಅರ್ಜಿ ಸಲ್ಲಿಸಿದ 1-2 ದಿನಗಳಲ್ಲಿ ಹಣ ಕೈ ಸೇರುವವರೆಗೆ ಹಲವು ಡಿಜಿಟಲ್ ಸುಧಾರಣೆಗಳನ್ನು ಮಾಡಲಾಗಿದೆ. 2026ರಲ್ಲಿ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಜಾರಿಗೆ ತಂದಿರುವ ಹಾಗೂ ಸಂಬಳ ಪಡೆಯುವ ನೌಕರರು ತಿಳಿದುಕೊಳ್ಳಬೇಕಾದ ಪ್ರಮುಖ 5 ಬದಲಾವಣೆಗಳ ವಿವರ ಹೀಗಿವೆ. ಮೊದಲನೇದಾಗಿ ಆಟೋ ಸೆಟಲ್ಮೆಂಟ್ ಸೌಲಭ್ಯದ ವಿಸ್ತರಣೆ. ಇಪಿಎಫ್ಒ ತನ್ನ ಆಟೋ ಸೆಟಲ್ಮೆಂಟ್ ವ್ಯವಸ್ಥೆಯನ್ನು ಅಂತಿಮ ಪಿಎಫ್ ಹಣ ಪಡೆಯುವ ಯೋಜನೆಗೂ ವಿಸ್ತರಿಸಲು ಯೋಜನೆಯನ್ನು ರೂಪಿಸಿದೆ. ಪ್ರಸ್ತುತ ಕೇವಲ 5 ಲಕ್ಷದವರೆಗಿನ ಅಡ್ವಾನ್ಸ್ ಕ್ಲೈಮ್ಗಳನ್ನು ಮಾತ್ರ ಆಟೋ ಸೆಟಲ್ಮೆಂಟ್ ಮೂಲಕ ಪ್ರಕ್ರಿಯೆಗೊಳಿಸುತ್ತಿದ್ದವು. ಆದರೆ ಈಗ ಅಂತಿಮ ಹಣ ಹಿಂಪಡೆಯುವಿಕೆಗೂ ಇದನ್ನು ಅನ್ವಯಿಸಲಾಗುತ್ತಿದ್ದು, ನೌಕರರಿಗೆ ಈ ಪ್ರಕ್ರಿಯೆ ಇನ್ನಷ್ಟು ವೇಗ ಮತ್ತು ಸುಲಭವಾಗಲಿದೆ. ಇನ್ನು ಎರಡನೆಯದಾಗಿ ಯುಎಎನ್ ಸಕ್ರಿಯಗೊಳಿಸುವಿಕೆ, ಉಮಂಗ್ ಆಪ್ಗೆ ಸ್ಥಳಾಂತರ. ಹೊಸ ಅಥವಾ ಹಾಲಿ ಇರುವ ಇಪಿಎಫ್ಒ ಚಂದಾದಾರರು ಇನ್ನು ಮುಂದೆ ತಮ್ಮ ಯುಎಎನ್ ಸಂಖ್ಯೆಯನ್ನು ವೆಬ್ ಪೋರ್ಟಲ್ ಮೂಲಕ ಆಕ್ಟಿವೇಟ್ ಮಾಡಲು ಅಥವಾ ಜನರೇಟ್ ಮಾಡಲು ಸಾಧ್ಯವಿಲ್ಲ. ಈ ಸೇವೆಯನ್ನು ಈಗ ಆಧಾರ್ ಆಧಾರಿತ ಫೇಸ್ ಅಥೆಂಟಿಕೇಶನ್ ಭದ್ರತೆಯೊಂದಿಗೆ ಉಮಂಗ್ ಆಪ್ಗೆ ಪೂರ್ಣವಾಗಿ ಸ್ಥಳಾಂತರಿಸಲಾಗಿದೆ. ಇನ್ನು ಮೂರನೆಯದಾಗಿ ಸ್ವಯಂಚಾಲಿತ ಪಿಎಫ್ ವರ್ಗಾವಣೆ. ನೌಕರರು ಕೆಲಸ ಕಂಪನಿ ಬದಲಾಯಿಸಿದಾಗ ತಮ್ಮ ಪಿಎಫ್ ಹಣವನ್ನು ಹೊಸ ಖಾತೆಗೆ ವರ್ಗಾಯಿಸುವ ಪ್ರಕ್ರಿಯೆಯನ್ನು ಇಪಿಎಫ್ಒ ಇನ್ನಷ್ಟು ಸರಳಗೊಳಿಸಿದೆ. ಆಧಾರ್ ಲಿಂಕ್ ಆಗಿರುವ ಮತ್ತು ಕೆವೈಸಿ ಪೂರ್ಣಗೊಂಡಿರುವ ಯುಎಎನ್ ಹೊಂದಿರುವ ನೌಕರರಿಗೆ ಇಇಡಿ ವರ್ಗಾವಣೆ ಪ್ರಕ್ರಿಯೆಯು ಸ್ವಯಂಚಾಲಿತವಾಗಿ ನಡೆಯಲಿದೆ. ಇದರಿಂದಾಗಿ ಪ್ರತ್ಯೇಕ ಅರ್ಜಿ ಸಲ್ಲಿಸುವ ಮತ್ತು ಹಳೆಯ ಹೊಸ ಕಂಪನಿಗಳ ಅನುಮತಿ ಪಡೆಯುವ ಅಗತ್ಯವಿರುವುದಿಲ್ಲ. ಇನ್ನು ನಾಲ್ಕನೆಯದಾಗಿ ವೇಗವಾದ ಇಪಿಎಫ್ ಮತ್ತು ಇಪಿಎಸ್ ಕ್ಲೈಮ್ ಸೆಟಲ್ಮೆಂಟ್. ನೌಕರರು ಸಲ್ಲಿಸುವ ಹೊಸ ಪಿಎಫ್ ಹಿಂಪಡೆಕೆಯ ಅರ್ಜಿಗಳನ್ನು ಅದೇ ದಿನ ಅಥವಾ ಗರಿಷ್ಠ 2 ದಿನಗಳಲ್ಲಿ ಇತ್ಯರ್ಥಪಡಿಸುವ ಗುರಿಯನ್ನು ಇಪಿಎಫ್ಒ ಹೊಂದಿದೆ. ಜೊತೆಗೆ ಇಪಿಎಸ್ 2026ರ ನಿಯಮಗಳ ಪ್ರಕಾರ ಪಿಂಚಣಿ ಕ್ಲೈಮ್ಗಳನ್ನು ಗರಿಷ್ಠ 20 ದಿನಗಳ ಒಳಗೆ ಇತ್ಯರ್ಥಪಡಿಸುವುದು ಕಡ್ಡಾಯವಾಗಿದೆ. ಸರಿಯಾದ ಕಾರಣವಿಲ್ಲದೆ ಪ್ರಕ್ರಿಯೆ ವಿಳಂಬವಾದರೆ ವಿಳಂಬವಾದ ಹಣಕ್ಕೆ ವರ್ಷಕ್ಕೆ 12% ಬಡ್ಡಿ ನೀಡಬೇಕಾಗುತ್ತದೆ. ಇನ್ನು ಐದನೆಯದಾಗಿ ಯುಪಿಐ ಮತ್ತು ಎಟಿಎಂ ಮೂಲಕ ಪಿಎಫ್ ಹಣ ಹಿಂಪಡೆಯುವಿಕೆ. ಬಿಎಚ್ಐಎಂ ಆಪ್ ಅಥವಾ ಯುಪಿಐ ಮೂಲಕ ನೇರವಾಗಿ ನೌಕರರ ಬ್ಯಾಂಕ್ ಖಾತೆಗೆ ಪಿಎಫ್ ಕ್ಲೈಮ್ ಹಣವನ್ನು ಜಮಾ ಮಾಡುವ ನೂತನ ವ್ಯವಸ್ಥೆಯನ್ನು ಇಪಿಎಫ್ಒ ಶೀಘ್ರದಲ್ಲೇ ಪರಿಚಯಿಸಲಿದೆ. ಈ ಡಿಜಿಟಲ್ ಚೌಕಟ್ಟು ಜಾರಿಗೆ ಬಂದ ನಂತರ ನೌಕರರು ತಮ್ಮ ಪಿಎಫ್ ಹಣವನ್ನು ಯುಪಿಐ ಆಪ್ಗಳ ಮೂಲಕ ಅತ್ಯಂತ ವೇಗವಾಗಿ ಪಡೆಯಲು ಸಾಧ್ಯವಾಗುತ್ತದೆ. ಇದು ಇತ್ತೀಚೆಗೆ ಇಪಿಎಫ್ಒ ತನ್ನ ನೌಕರರಿಗೆ ಹಣವನ್ನು ಇನ್ನಷ್ಟು ತ್ವರಿತಗತಿಯಲ್ಲಿ ಹಾಗೂ ಸುಲಭವಾಗಿ ಪಡೆಯಲು ಸಹಾಯಕವಾಗಲು ಜಾರಿಗೆ ತಂದಿರುವ ಹೊಸ ನಿಯಮಗಳ ಮಾಹಿತಿ. ಇಪಿಎಫ್ಒಗೆ ಸಂಬಂಧಪಟ್ಟಂತ ಇತರದ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.